ಗೊತ್ತಾ, ಅವನೀಗ ತುಂಬ ಬದಲಾಗಿದ್ದಾನೆ. ಬರೀ ಬದಲಾಗಿರೋದಷ್ಟೇ ಅಲ್ಲ, ನನ್ನ ಮತ್ತೆ ನಮ್ಮ ಮನೆ ವಿಷಯದಲ್ಲಿ ತುಂಬ ಕೇರ್ ತಗೋತಾ ಇದ್ದಾನೆ. ಅವನ ಹತ್ರ ನನ್ನ ಪ್ರೀತಿ ಹೇಳ್ಕೊಂಡ್ರೆ ಅವನದನ್ನ ಅಕ್ಸೆಪ್ಟ್ ಮಾಡ್ತಾನೋ ಇಲ್ವೋ ಅಂತ ತುಂಬ ಫೀಲ್ ಆಗ್ತಿದೆ ಅಪ್ಪಣ್ಣ. ಅಜಯ್, ಅಜಯ್ ಬಂದೆ. ಅಜಯ್, ಏನು ರಾಣಿಯಲ್ಲಿ? ರಾಣಿನಾ? ಹೊರಗಡೆ ಹೋಗಿದ್ದಾಳೆ, ಯಾಕೆ? ಸರಿ ಬಿಡು. ಏನು ಸಮಾಚಾರ? ಇತ್ತೀಚೆಗೆ ಬರ್ತಾ 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 ರಾಣಿ 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 ಅಂತಿರ್ತೀಯಲ್ಲ. ಮೊದಲು ನೋಡಿದ್ರೆ ಇಬ್ರು ಒಳ್ಳೆ ಹಾವು ಮುಗಿಸಿ ಥರ ಕಚ್ಚಾಡ್ತಿದ್ರು, ಈಗ ನೋಡಿದ್ರೆ ಎಲ್ಲದಕ್ಕೂ ರಾಣಿ ಅಂತಿದೆಯಲ್ಲ. ಏನು ಸಮಾಚಾರ? ಎಲ್ಲಾದರೂ ಗಲಾಟೆ ದೊಂಬಿ ಅಂತ ಮಾಡಿಕೊಂಡು ಮೆಲ್ಲಿಗೆ ರಾಣಿನ ಪೂಸಿ ಹೊಡೆಯೋದಕ್ಕೆ ಏನಾದ್ರು ಪ್ಲ್ಯಾನ್ ಮಾಡ್ಕೊಂಡಿದ್ಯಾ ಹೇಗೆ? ಹಾಗೆಲ್ಲ ಏನೂ ಇಲ್ಲ ಅಜ್ಜಿ, ಫಸ್ಟು ಕಾಫಿ ಕೊಡು. ಹೌದಾ? ಅಜ್ಜಿ ಹೇಳ್ದಾಗೆ ನಾನು ಯಾವಾಗಲೂ ರಾಣಿ ರಾಣಿ ಅಂತಿರ್ತೀನಿ. ಮೋಸ್ಟ್ಲಿ ನಾನೇನಾದರೂ ರಾಣಿ ಲವ್ ಮಾಡ್ತಿದ್ದೇನಾ? ಸತ್ಯ, ಅಜ್ಜಿ ನನ್ನ ಫೋನ್ ರಿಂಗ್ ಆಗ್ತಾ ಇದೆ, ಯಾರ್ದು ಅಂತ ನೋಡು. ನೋಡ್ತೀನಿ. ರಾಜ. ಹಲೋ, ಯಾರಿದು? ರಾಜ, ನಾನು ಸತ್ಯ ಮಾತಾಡ್ತಿದ್ದೆ. ಹಾಯ್ ಸತ್ಯ, ಹೇಗಿದ್ಯಾ? ಅಜ್ಜಿ ಹೇಗಿದ್ದಾರೆ? ರಾಣಿ ಇಲ್ಲಿ? ಎಲ್ಲ ಚೆನ್ನಾಗಿದ್ದಾರೆ. ಅಜ್ಜಿ ಅಡುಗೆ ಮನೆ, ರಾಣಿ ಆಚೆ ಹೋಗಿದ್ದಾಳೆ. ಹೌದಾ? ರಾಣಿ ನಂಬರಿಗೆ ಫೋನ್ ಮಾಡಿದೆ, ನಾಟ್ ರೀಚೇಬಲ್ ಬರ್ತಿದೆ, ಅದಕ್ಕೆ ಅಜ್ಜಿ ನಂಬರಿಗೆ ಫೋನ್ ಮಾಡಿದೆ. ಎನಿವೆ, ರಾಣಿ ಬಂದರೆ ನಾನು ಫೋನ್ ಮಾಡಿದೆ ಅಂತ ಹೇಳು. ಬಾಯ್ ಬಾಯ್. ಇವನ್ಯಾಕೆ ರಾಣಿ ಕೇಳ್ತಿದ್ದಾನೆ? ಅಜ್ಜಿ ಕೇಳಿದ್ರೆ ಗೊತ್ತಾಗ್ಬೋದಾ? ಕಾಫಿ ತಗೋ. ಯಾರ್ದು ಫೋನು? ರಾಜ. ಏನಂತೆ? ಏನಿಲ್ಲ, ಸುಮ್ಮನೆ ಹಾಗೆ ಮಾಡಿದ್ದ. ಹೌದಾ? ಅಜಯ್, ರಾಜ ನಮ್ಮ ಮನೆಗೆ ಹೇಗೆ ಇಷ್ಟೊಂದು ಕ್ಲೋಸ್ ಆದ? ಒಂದು ವೇಳೆ ಅವನೇನಾದ್ರೂ ರಾಣಿನ ಇಷ್ಟಪಡ್ತಿದ್ದಾನ? ಇಷ್ಟನೂ ಇಲ್ಲ, ಏನೂ ಇಲ್ಲ. ಮೊದಲಿಂದಲೂ ಇಬ್ರು ಒಬ್ರಿಗೊಬ್ಬರನ್ನ ಕಂಡ್ರೆ ಆಗ್ತಾನೆ ಇರಲಿಲ್ಲ. ಆದರೆ ಗೀತಾಂಜಲಿ ಮೇಡಮ್ಗೆ ನಮ್ಮ ರಾಣಿನ ಕಂಡ್ರೆ ತುಂಬ ಇಷ್ಟ. ತನ್ನ ಸ್ವಂತ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೋತಾರೆ. ರಾಣಿನೂ ಅಷ್ಟೇ, ಅವ್ರನ್ನ ತನ್ನ ತಾಯಿ ಅಂತಾನೆ ಅಂದ್ಕೊಂಡಿದ್ದಾಳೆ. ಅವ್ರಿಗೋಸ್ಕರ ಈ ರಾಜ ಇವಳ ಜೊತೆ ಫ್ರೆಂಡ್ಲಿ ಆಗಿದ್ದಾನೆ ಅಷ್ಟೇ. ಅದು ಅಲ್ಲದೆ ರಾಣಿ ಮದುವೆನ ನಿಲ್ಲಿಸಿದ್ದು ರಾಜನೇ ಅಲ್ವಾ, ಹೀಗಾಗಿ ಅವನ ಜೊತೆ ಸ್ವಲ್ಪ ಸಲಿಗೆಯಿಂದ ಮಾತಾಡ್ತಾಳೆ ಅಷ್ಟೇ. ಅದು ಬಿಟ್ಟರೆ ನೀನು ಅಂದ್ಕೊಂಡ ಹಾಗೆ ಅವಳಿಗೆ ಪ್ರೀತಿ ಪ್ರೇಮ ಏನೂ ಇಲ್ಲ. ಹೌದು, ಇಷ್ಟೆಲ್ಲ ಯಾಕೆ ಕೇಳ್ತಾ ಇದೀಯ ನೀನು? ಸುಮ್ಮನೆ ಕೇಳಿದೆ ಅಜ್ಜಿ. ನಿನ್ಗೆ ಅದು ಏನೇನು ಅನುಮಾನ ಬರುತ್ತೋ ಆ ದೇವ್ರಿಗೆ ಗೊತ್ತು. ಸರಿ, ಕಾಫಿ ಕುಡಿ. ಅಂತೂ ನನ್ನ ಮನಸ್ಸಲ್ಲಿದ್ದ ಆತಂಕ ದೂರ ಆಯಿತು. ಈಗ ನನ್ನ ರೂಟು ಕ್ಲಿಯರ್.